ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ ಮಂಡ್ಯದಿಂದ ಬ್ಲಾಗ್ಸ್ನ ಶೇರ್ ಮಾಡ್ತೀನಿ. ನೀವೇನಾದ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ. ಸೊ ಇವತ್ತಿನ ವ್ಲಾಗ್ ಸೋಮವಾರದ ವ್ಲಾಗ್ ಆಗಿರುತ್ತೆ, ನಿನ್ನೆಯ ವ್ಲಾಗ್. ಹಾಗೆಯೇ ವಿಡಿಯೋ ಶೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ವ್ಲಾಗ್ ಮಾಡಬೇಕಿವತ್ತು ಅಂತ. ಒಂದಷ್ಟು ಕಂಟೆಂಟ್ಸ್ಗಳನ್ನ ಅಥವಾ ಐಡಿಯಾಸ್ನ ತಲೆಯಲ್ಲಿ ಇಟ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದೆ, ಬಟ್ ಅದು ಏನೇನೋ ಆಗೋಯಿತು. ಸೊ ಏನಂತ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಇವಾಗ ಬ್ರೇಕ್ಫಾಸ್ಟ್ಗೆ ಸ್ವಲ್ಪ ದೋಸೆ ಇಟ್ಟಿತ್ತು, ಹಾಗಾಗಿ ಇವತ್ತು ಸ್ವಲ್ಪ ಲೇಟಾಗೇ ಎದ್ದೆ. ದೋಸೆ ಇಟ್ಟಿದೆ ಅಲ್ವಾ, ಸೊ ಅದನ್ನೇ ದೋಸೆ ಮಾಡಿಬಿಡೋಣ, ಖಾಲಿ ಮಾಡೋಣ ಅಂತ. ಆ್ಯಂಡ್ ನಮ್ಮ ಮನೆಯಲ್ಲಿ ದೋಸೆಗೆ ಫೇವ್ರೆಟ್ ಏನು ಅಂದರೆ ನಾನ್ ವೆಜ್ ಇದ್ದರೆ ನಾನ್ ವೆಜ್, ಇಲ್ಲ ಅಂದರೆ ಚಟ್ನಿ. ಲಿರಿಶಂಗಂತೂ ಚಟ್ನಿ ಅಂದರೆ ತುಂಬಾ ಇಷ್ಟ. ಹಾಗೆಯೇ ಮಧ್ಯ ಮಧ್ಯ ನನ್ನ ಮಗನ ವಾಯ್ಸ್ ಕೂಡ ಬರ್ತಾ ಇರುತ್ತೆ, ಸೊ ಹಾಗೆಯೇ ಕೇಳಿಸ್ಕೊಳ್ತಾ ಇರಿ. ಹಾಗೆ ನಾನು ಲಾಸ್ಟ್ ಬ್ಲಾಗ್ಗಳಲ್ಲಿ ಹೇಳಿದ್ದೆ ಕಾಫಿನ ಸ್ವಲ್ಪ ಕಡಿಮೆ ಮಾಡಬೇಕು ಅಂತ. ಹಾಗಾಗಿ ಮಾರ್ನಿಂಗ್ ಎದ್ದ ತಕ್ಷಣ ಏನು ಕಾಫಿ ಮಾಡ್ಕೊಳ್ತಿರ್ಲಿಲ್ಲ, ಒಂದೊಂದು ಸಲ ಮಾಡ್ಕೊಳ್ತಿದ್ದೆ ಅಷ್ಟೇ. ಸೊ ಇವಾಗ ಮಾರ್ನಿಂಗ್ ಬೇರೆ ಡ್ರಿಂಕ್ ಮಾಡ್ಕೊಳ್ಳೋಣ, ಏನಾದರೂ ಸೋಂಪು ವಾಟರು, ಜೀರಿಗೆ ವಾಟರ್, ಈ ಥರ ಏನಾದರೂ ಮಾಡೋಣ ಡಿಫ್ರೆಂಟಾಗಿ ಅಂತ. ಇವತ್ತು ನಾನು ಜೀರಿಗೆ ನೀರು ಮಾಡ್ಕೊಂಡಿದ್ದೆ. ನನಗೆ ಜೀರಿಗೆ ನೀರು ಅಂದರೆ ಮೊದಲಿಂದನೂ ಇಷ್ಟ, ಯಾಕಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಅದು ಅಭ್ಯಾಸ ಆಗೋಯಿತು ನನಗೆ. ಡೈಜೆಷನ್ಗೆ ಮತ್ತು ಎದೆ ಉರಿಯೋದಕ್ಕೆಲ್ಲ ಅದು ಚೆನ್ನಾಗಿರುತ್ತೆ. ಹಾಗಾಗಿ ಇವತ್ತು ಕೂಡ ಜೀರಿಗೆ ನೀರು ಮಾಡ್ಕೊಂಡಿದ್ದೆ. ಅದಾಯಿತು. ಮತ್ತು ಚಟ್ನಿ ಎಲ್ಲ ರುಬ್ಕೊಂಡು ಅದಕ್ಕೆ ಒಗ್ಗರಣೆ ಎಲ್ಲ ಹಾಕ್ಕೊಂಡೆ. ಸೊ ಒಗ್ಗರಣೆ ಆಗ್ತಿರಲಿಲ್ಲ ಸಾಮಾನ್ಯ, ಬಟ್ ಇವತ್ತೇನೋ ಡಿಫ್ರೆಂಟಾಗಿ ಇರಬೇಕು, ಏನಾದರೂ ಡಿಫ್ರೆಂಟಾಗಿ ಮಾಡಬೇಕಂತ ಅನಿಸಿ ಒಗ್ಗರಣೆ ಹಾಕಿದೆ. ಜೊತೆಗೆ ಇವತ್ತು ಸೋಮವಾರ ಆಗಿರೋದ್ರಿಂದ ಯಶು ಬೆಳಿಗ್ಗೆ ತಲೆ ಸ್ನಾನ ಮಾಡಿದರು, ಹಾಗಾಗಿ ಅವರೇ ಪೂಜೆ ಮಾಡಿ ಅಂತ ಹೇಳಿದೆ, ಮಾಡ್ತಾ ಇದ್ದಾರೆ. ಈ ಕಡೆ ದೋಸೆ ಎಲ್ಲ ಪ್ರಿಪೇರ್ ಆಗಿತ್ತು. ಲಿರಿಷಾ ಹಾಗೆ ಯಶು ಇಬ್ಬರೂ ಹೊರಟ ಮೇಲೆ ನಾನೀಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ ತಿಂದಾಗ ತುಂಬಾ ಲೇಟ್ ಆಗಿಬಿಟ್ಟಿತ್ತು, 12 ಹತ್ತತ್ರ ಆಗಿತ್ತು. ಸೊ ಪಾಪು ಯಾಕೋ ಮಲ್ಕೊಳ್ತಾನೆ ಇರಲಿಲ್ಲ, ಹಾಗಾಗಿ ಇವತ್ತು ಲೇಟ್ ಆಯಿತು. ಅವ್ನಿಗೆ ಊಟ ತಿನ್ನಿಸಿದೆಲ್ಲನೂ ಲೇಟ್ ಆಯಿತು. ಸೊ ಇವಾಗ ಅವನ್ನ ಮಲಗಿಸಿ ಬಂದು ಸ್ವಲ್ಪ ದೋಸೆ ಮಾಡ್ಕೊಂಡು ತಿಂದು ಇದೊಂದು ಈರುಳ್ಳಿನ ಒಣಗಾಕ್ತೆ ಬಿಸಿಲಿಗೆ ಅಂತ, ಅಷ್ಟರಲ್ಲಿ ಎದ್ದೇ ಬಿಟ್ಟ. ಸೊ ಇನ್ನೇನು ಮಾಡೋದು, ಆಲ್ರೆಡಿ 12:30 ಆಗಿದೆ ಅಂತ ಅವನಿಗೆ ಲಂಚಿಗೆ ಏನಾದ್ರು ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಬೆಳಿಗ್ಗೆ ಅವನಿಗೆ ರಾಗಿ ಸರಿ ತಿನ್ನಿಸಿದ್ದೆ, ಹಾಗಾಗಿ ಮಧ್ಯಾಹ್ನಕ್ಕೆ ಏನಾದರೂ ರೈಸ್ ಐಟಮ್ ತಿನ್ಸೋಣ ಅಂತ. ಜೊತೆಗೆ ನೀವು ಕೂಡ ಬೇಬಿ ಫುಡ್ ರೆಸಿಪಿ ತೋರಿಸಿ ಅಂತಿರ್ತೀರಲ್ವ, ಹಾಗಾಗಿ ಇದನ್ನು ತೋರಿಸ್ತಾ ಇದ್ದೀನಿ. ಫಸ್ಟ್ ನಾನು ಒಂದು ಜಾರ್ಗೆ ಬೀಟ್ರೂಟ್ ಮತ್ತು ಕ್ಯಾರೆಟ್ ಎರಡೂ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಅಕ್ಕಿ, ಸ್ವಲ್ಪ ಬೇಳೆ ಅಂದರೆ ಕೇಸರಿ ಬೇಳೆ, ಹಾಗೆಯೇ ಹೆಸರು ಬೇಳೆ, ಇದಿಷ್ಟನ್ನು ಹಾಕ್ಕೊಂಡು ತೊಳೆದು ಇಟ್ಕೊಂಡಿದ್ದೀನಿ ಅಷ್ಟೇ. ಬೇಕಿದ್ದರೆ ನೀವು ಅದನ್ನು ಒಂದು 10 ನಿಮಿಷ, 1/4 ಗಂಟೆ ನೆನೆಸಿ ಇಟ್ಕೊಳ್ಬಹುದು. ಇವಾಗ ನಾನು ಒಂದು ಕುಕ್ಕರ್ಗೆ ಸ್ವಲ್ಪ ತುಪ್ಪ ಹಾಕಿ, ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ, ಹಾಗೆಯೇ ಒಂದು 2-3 ಕಾಳು ಮೆಣಸನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಬೇಕಿದ್ದರೆ ನೀವು ಬೆಳ್ಳುಳ್ಳಿ ಅಥವಾ ಕರಿಬೇವು, ಈರುಳ್ಳಿ, ಟೊಮೆಟೊ ಇದೆಲ್ಲ ಹಾಕ್ಕೊಂಡು ಟ್ರೈ ಮಾಡ್ಬೋದು, ಬಟ್ ನನಗೆ ಅದೊಂದು ಫ್ಲೇವರ್ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಹಾಗಾಗಿ ಇದೇ ಥರನೇ ನಾನು ಮಾಡೋದು. ಫಸ್ಟು ತುಪ್ಪದಲ್ಲಿ ಅದೆಲ್ಲ ಹುರ್ಕೊಂಡು ಆಮೇಲೆ ಅಕ್ಕಿ ಬೇಳೆ ಮಿಕ್ಸ್ಚರ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ನಾನು ರುಬ್ಬಿಟ್ಕೊಂಡಿರೋ ಈ ಪೇಸ್ಟನ್ನ ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ ಮನೇಲಿ ಮಾಡ್ಕೊಂಡಿರೋ ಅರಿಶಿಣದ ಪುಡಿ ಇದನ್ನು ಹಾಕ್ತಾಯಿದ್ದೀನಿ, ಜೊತೆಗೆ ಸ್ವಲ್ಪ ಉಪ್ಪು, ಇಷ್ಟನ್ನು ಹಾಕ್ಕೊಂಡು ಒಂದು 3-4 ವಿಸಿಲ್ ತೊಗೊಂಡ್ರೆ ಅನ್ನ ಚೆನ್ನಾಗಿ ಬೆಂದಿರುತ್ತೆ. ಸೊ ನೀವು ಬೇಕಿದ್ದರೆ ಈ ಥರ ಟ್ರೈ ಮಾಡಿ. ಇದು ಸ್ವಲ್ಪ ಕ್ಯಾರೆಟ್ ಬೀಟ್ರೂಟ್ ಎಲ್ಲ ಇರೋದ್ರಿಂದ ಸ್ವಲ್ಪ ಹೆಲ್ತ್ಗೂ ಕೂಡ ಒಳ್ಳೆಯದು, ಆ್ಯಂಡ್ ಬೇಬಿ ವೆಯ್ಟ್ ಗೇನ್ಗೂ ಕೂಡ ಇಂಪ್ರೂವ್ಮೆಂಟ್ಗೂ ಕೂಡ ಚೆನ್ನಾಗಿರುತ್ತೆ. ಸೊ ಅವನಿಗೆ ಮಧ್ಯಾಹ್ನದ ಹೊತ್ತು ಈ ಥರ ಫುಡ್ನ ಪ್ರಿಪೇರ್ ಮಾಡಿದ್ದೀನಿ. ಇದನ್ನ ವಾರದಲ್ಲಿ ಅವಾಗವಾಗ ಮಾಡ್ತಾ ಇರ್ತೀನಿ 2-3 ಸಲ. ಸೊ ಅವನಿಗೆ ಊಟ ತಿನ್ನಿಸಿ ಮಲಗಿಸಿದ್ದು 3:30 ಆಗೋಯಿತು. ಇನ್ನೊಂದು 1/2 hour ಟೈಮ್ ಇತ್ತು ಲಿರಿಷಾ ಬಂದುಬಿಡೋದಕ್ಕೆ. ಸೊ ಅವಳು ಬಂದರೆ ಇನ್ನು ಅವಳು ಗಲಾಟೆ ಮಾಡಿದ್ರೆ ಎದ್ದೇ ಬಿಡ್ತಾನೆ ಇವನು. ಸೊ ಅಷ್ಟರಲ್ಲಿ ನನಗೆ ಕುಕ್ಕಿಂಗ್ ಕೂಡ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಊಟಕ್ಕೆ ಏನೂ ಮಾಡೋದಕ್ಕಾಗಲಿಲ್ಲ. ಆ್ಯಂಡ್ ಬೆಳಿಗ್ಗೆದೆ ಸ್ವಲ್ಪ ದೋಸೆ ಇಟ್ಟು ಹಾಗೆಯೇ ಚಟ್ನಿ ಇತ್ತು, ಅದನ್ನೇ ತಿಂದೆ, 1-2 ದೋಸೆ ಹಾಕ್ಕೊಂಡು. ಪಾತ್ರೆ ಎಲ್ಲನಾದರೂ ವಾಶ್ ಮಾಡೋಣ ಅಂತ ಪಾತ್ರೆ ವಾಶ್ ಮಾಡಿ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಷ್ಟರಲ್ಲಿ ಒಂದು 1/2 hour ಆಗೇ ಹೋಯಿತು. ಅಷ್ಟರಲ್ಲಿ ಲಿರಿಷಾ ಬಂದು ಅವಳನ್ನ ಫ್ರೆಶ್ ಅಪ್ ಮಾಡಿಸಿ ಒಂದು 5 ನಿಮಿಷ ಇದ್ವಿ ಅಪ್ಪ, ಅಷ್ಟೇ ಎದ್ಬಿಟ್ಟ. ನಂಗೆ ಇವತ್ತಂತೂ ತುಂಬಾ ಲೋ ಫೀಲ್ ಆಗೋಯಿತು, ಸಿಕ್ಕಾಪಟ್ಟೆ ಏನೋ ಒಂಥರ ಕೆಲಸ ಅನ್ನೋ ಥರನೇ ಫೀಲ್ ಆಯ್ತು ಇವತ್ತು. ಇನ್ನು ಪಾಪು ಅಂತೂ ಇವತ್ತು ಸಿಕ್ಕಾಪಟ್ಟೆ ಎನರ್ಜಿಯಿಂದ ಇದ್ದ, ಯಾಕಂದರೆ ಸ್ವಲ್ಪನೂ ನಿದ್ದೆ ಮಾಡಿಲ್ಲ. ಹಂಗೂ ನೋಡಿ ಹೆಂಗಿದ್ದಾನೆ, ಬೆಳಿಗ್ಗೆಯಿಂದ 1 hour ನಿದ್ದೆ ಮಾಡಿದ್ದಾನೆ ಅಷ್ಟೇ. ಬೆಳಿಗ್ಗೆ ಒಂದು 1/2 hour, ಮಧ್ಯಾಹ್ನ ಒಂದು 1/2 hour ಅಷ್ಟೇ. ಸೊ ನನಗಂತೂ ಒಂಥರ ಇವತ್ತು
ಟೈಮೇ ಇಲ್ಲ ನನಗೋಸ್ಕರ ಅನ್ನೋ ಥರ ಆಗೋಯಿತು. ಆಮೇಲೆ ಬಂದು ಸ್ವಲ್ಪ ಅವ್ನು ಮಲಗಲೇ ಇಲ್ಲ, ಮತ್ತೆ ಕರ್ಕೊಂಡೋಗಿ ಸ್ವಲ್ಪ ಹೊತ್ತು ಅಲ್ಲೇ ಕೂರಿಸ್ಕೊಂಡು ಹಾಸಿಗೆ ಮೇಲೆ ಕೂರಿಸಿ ಸೊ ನಾನು ಸ್ನಾನ ಮುಗಿಸ್ಕೊಂಡು ಬಂದು ಫಸ್ಟು ಪೂಜೆ ಮಾಡಿದೆ, ಸ್ವಲ್ಪ ಮೈಂಡ್ ರಿಲೀಫ್ ಆಯಿತು. ಆಮೇಲೆ ಸೊ ಅಡುಗೆನೂ ನಾನೇನು ಮಾಡೋದಕ್ಕಾಗಲಿಲ್ಲ ಇವತ್ತು. ಯಶುಗೆ ಹೇಳ್ಬಿಟ್ಟಿದ್ದೆ ಏನಾದರೂ ಹೊರಗಡೆ ಪಲಾವ್ ಏನಾದರೂ ತಂದುಬಿಡಿ, ಇವತ್ತು ನನ್ನ ಕೈಲಿ ಏನೂ ಆಗ್ತಾಯಿಲ್ಲ ಅಂತ. ಕೆಲವೊಂದು ಸಲ ಹಂಗೇ ನಾವು ಎಷ್ಟೇ ಎನರ್ಜೆಟಿಕ್ ಆಗಿದ್ರೂ ಮೋಟಿವೇಟೆಡ್ ಆಗಿದ್ರೂ ಲೋ ಆಗಿಬಿಡುತ್ತೆ ಒಂದೊಂದು ದಿನ. ಸೊ ಇವತ್ತು ನನಗೆ ಅದೇ ಥರ ಫೀಲ್ ಆಯಿತು. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಇದು ನೆಕ್ಸ್ಟ್ ಡೇ. ಸೊ ನಿನ್ನೆ ನನಗೆ ವ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲೇ ಇಲ್ಲ, ಬೇಜಾರಾಗೋಯ್ತು ನಿನ್ನೆ ಸ್ವಲ್ಪ. ಏನಂದರೆ ಟ್ರೈಪಾಡ್ ಬಿದ್ದು ಹೊಡೆದೋಯ್ತು. ಸೊ ಮೊಬೈಲ್ ಹೋಲ್ಡ್ ಮಾಡೋಕ್ಕೆ ಟ್ರೈಪಾಡ್ ಇಲ್ದಂಗೆ ಆಯಿತು. ಸೊ ಆಮೇಲೆ ಮತ್ತು ನೆನ್ನೆ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ, ಅದಕ್ಕೆ ವ್ಯೂಸ್ ಕೂಡ ಬಂದಿರಲಿಲ್ಲ. ಏನು ಮಾಡಿದ್ರೂ ವ್ಯೂಸೇ ಆಗ್ತಿಲ್ವಲ್ಲ ಅಂದ್ಬಿಟ್ಟು ಒಂಥರ ಡಿಮೋಟಿವೇಟ್ ಆಗಿಬಿಟ್ಟೆ. ಅದ್ರ ಜೊತೆಗೆ ಈ ಸುಬ್ಬ ಇದ್ದಾನಲ್ಲ, ಸೊ ಇವನು ನಿದ್ದೆನೇ ಮಾಡಲಿಲ್ಲ ನಿನ್ನೆ, ಒಂದು ಅರ್ಧ ಗಂಟೆ ಅಷ್ಟೇ. ಇವತ್ತು ಸೇಮ್. ಸೊ ಇವನು ಮಲ್ಕೊಳ್ಳೇ ಇಲ್ಲ. ನನಗೆ ಫಸ್ಟು ತಲೆ ಸ್ನಾನ ಮಾಡಿಬಿಡ್ಬೇಕು ಅಂತ ಫೀಲ್ ಆಗಿತ್ತು. ಸೊ ಫಸ್ಟು ತಲೆ ಸ್ನಾನ ಮಾಡಿದ್ರೆ ಸ್ವಲ್ಪ ಮೈಂಡ್ ರಿಲೀಫ್ ಆಗುತ್ತೆ ಅನ್ನೋ ಥರ. ಹಾಗಾಗಿ ತಲೆ ಸ್ನಾನ ಮಾಡೋಣ ಅಂತ ಅಂದ್ಕೊಂಡ್ರೆ ಅವ್ನು ಮಲ್ಕೊಂಡಲೇ ಇಲ್ಲ. ಇವನು ಸಾಕಾಗೋಯ್ತು ನಿನ್ನೆ, ಯಾಕೋ ಒಂಥರ ನನಗೂ ಲೋ ಫೀಲ್ ಆಗೋಯ್ತು. ಆ್ಯಂಡ್ ಅದೊಂದು ವ್ಲಾಗ್ಸ್ ಅಪ್ಲೋಡ್ ಮಾಡಿದ್ದಲ್ವ, ಸೊ ಅದು ವ್ಯೂಸ್ ಬರಲಿಲ್ಲ, ಟ್ರೈಪಾಡ್ ಬಿದ್ದೋಯ್ತು, ಏನೋ ಕೆಲಸಗಳು ಸಾಕ್ತಾ ಇರಲಿಲ್ಲ ಅಂತ ಸುಮ್ಮನೆ ಬೇಜಾರಾಗೋಯ್ತು. ಹೆಂಗಾಯ್ತು ಅಂದರೆ ಒಂದಷ್ಟು ದಿನ ವೀಡಿಯೋನೇ ಮಾಡೋದು ಬೇಡ, ನಿಲ್ಲಿಸೇ ಬಿಡೋಣ ಅನ್ನೋಷ್ಟು ನಂಗೆ ಬೇಜಾರಾಗೋಯ್ತು ನೆನ್ನೆ. ಸೊ ಫೈನಲಿ ಇವಾಗ ಮತ್ತೆ ಸ್ವಲ್ಪ ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ನೋಡೋಣ ಸ್ವಲ್ಪ ದಿನ ಅಪ್ಲೋಡ್ ಮಾಡೋಣ, ಇಲ್ಲ ಅಂದರೆ ಸ್ಟಾಪ್ ಮಾಡಿಬಿಡೋಣ ಯೂಟ್ಯೂಬ್ ವೀಡಿಯೋಸ್ ಅಂತ ಅಂದ್ಕೊಂಡಿದ್ದೀನಿ. ಸುಮ್ಮನೆ ನನಗೆ ಮೆಂಟಲಿ ಸ್ಟ್ರೆಸ್ ಆಗ್ತಿದೆ, ಏನು ಮಾಡಿದ್ರೂ ಪ್ರಯೋಜನ ಅಂತೂ ಕಾಣಿಸ್ತಿಲ್ಲ. ಹಾಗಾಗಿ ಸೊ ಏನು ಮಾಡ್ತಿದ್ದೆ ನೀನು? ನಿನಗೆ ಕಂಪ್ಲೇಂಟ್ ಹೇಳ್ತಿರೋದು ನಾನಲ್ಲಿ. ಇಲ್ಲ, ಓ ತೋ ನನ್ನ ಹಣೆಗೆ ಬೊಟ್ಟಿಗೆ ಹೋಗ್ಬೇಕಾದ್ರೆ ಅದೆಲ್ಲ ಮುಟ್ಟಿ ಕೈಯೆಲ್ಲ ಕಪ್ಪಗೆ ಮಾಡ್ಕೊಂಡ ನೋಡಿ, ಕಪ್ಪಗೆ ಮಾಡಿ ನನ್ನ ಕೈಗೆಲ್ಲ ಮೆತ್ತಿದ್ದಾನೆ. ಸೊ ನಿಲ್ಲಿಸೇ ಬಿಡೋಣ ವೀಡಿಯೋಸ್ ಅನ್ನಂಗೆ ಆಗೋಯ್ತು. ಇನ್ನೇನು ಮಾಡೋದು, ಸ್ವಲ್ಪ ದಿನ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ನಿನ್ನೆ ಎಷ್ಟು ಶೂಟ್ ಮಾಡಿದ್ದೆ ಅದನ್ನೇ ಸ್ವಲ್ಪ ವೀಡಿಯೋದಲ್ಲಿ ಹಾಕ್ಬಿಡೋಣ ಇವತ್ತು ಅಂತ ಡಿಸೈಡ್ ಮಾಡಿಕೊಂಡೆ. ಸೊ ನಿಂತ್ಕೋ. ಹಾಗೇ ಇನ್ನೊಂದು ಕ್ವೆಶನ್ ಕೇಳಿದ್ರಿ, ಪಾಪು ಬರ್ಡೇಲಿ ನಾನು ವೇರ್ ಮಾಡಿದ್ದು ಜ್ಯುವೆಲ್ರಿ ಡೀಟೇಲ್ಸ್ ಹೇಳಿ, ಚಿನ್ನದ, ಹಿತ್ತಾಳೆದ, ತಾಮ್ರದ, ಬೆಳ್ಳಿದ ಅಂತ. ಸೊ ಅದನ್ನು ಹೇಳೋಕ್ಕಾಗಿರಲಿಲ್ಲ, ಬರೀ ವ್ಲಾಗ್ಸಲ್ಲಿ ಅದು ಇದು ಇನ್ಕ್ಲೂಡ್ ಮಾಡೋದೇ ಆಗಿತ್ತು. ಅದೊಂದು ವಿಷಯ ಶೇರ್ ಮಾಡೋದಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತಿನ ವ್ಲಾಗಲ್ಲಿ ಹೇಳೋಣ ಅದನ್ನ ಅಂತ. ಸೊ ಅದು ಸೈಡಲ್ಲಿ ಫೋಟೋ ಹಾಕ್ತೀನಿ ನೋಡಿ. ನಾನು ವೇರ್ ಮಾಡಿದ್ನಲ್ಲ ಅದು ಚಿನ್ನದ್ದು ಆ್ಯಂಡ್ ಬೆಳ್ಳಿದು. ಕೆಲವರು ಆರ್ಟಿಫಿಷಿಯಲ್ ಅಂದ್ಕೊಂಡಿದ್ದಾರೆ. ಚೋಕರ್ ಏನಿದೆ ಅದು ಚಿನ್ನದಾಗಿರುತ್ತೆ ನಂದು. ಸೊ ರೀಸೆಂಟಾಗಿ ಬೈ ಮಾಡಿದ್ದು, ಚಿನ್ನ 13,000 ಆದಾಗಲೇ ಬೈ ಮಾಡಿದ್ದು. ಆ್ಯಂಡ್ ಇನ್ನೊಂದು ಲಾಂಗ್ ಸರ ಹಾಕಿದ್ದೀನಲ್ಲ, ಲಾಂಗ್ ಹಾರ ಗ್ರೀನ್ ಬೀಡ್ಸ್ ಇರೋದು, ಅದು ಸಿಲ್ವರ್ದು, ನನ್ನ ಫ್ರೆಂಡ್ದು, ನಂದಲ್ಲ. ಸೊ ತೊಗೊಳಕ್ಕೆ ಅಂತ ಹೋದೆ, ಬಟ್ ಸಮ್ ರೀಸನ್ಸ್ ತಗೊಳಕ್ಕಾಗಲಿಲ್ಲ. ಆ ಶಾಪ್ವರೆಗೂ ಹೋಗಿ 2 ಸಲ ವಿಸಿಟ್ ಮಾಡಾಯಿತು. ಸಮ್ ರೀಸನ್ಸು ಮೇಕಿಂಗ್ ಚಾರ್ಜ್ ಎಲ್ಲ ತುಂಬ ಹೆವಿ ಹೇಳ್ಬಿಟ್ರು. ಸೊ ಬೇರೆ ಕಡೆ ಇನ್ನೂ ಕಡಿಮೆಗೆ ಸಿಗುತ್ತೆ ಅಂತ ಗೊತ್ತಾಯಿತು ಮೇಕಿಂಗ್ ಚಾರ್ಜಸ್ ಎಲ್ಲ. ಹಂಗಾಗಿ 1-2 ಕಡೆ ನೋಡಿಬಿಟ್ಟು ಪರ್ಚೇಸ್ ಮಾಡೋಣ, ಮೈಸೂರಲ್ಲೆಲ್ಲ ಇದೆಯಲ್ಲ, ಸೊ ನೋಡೋಣ ಅಂತ ಅಂದ್ಕೊಂಡು ಅದನ್ನ ಕ್ಯಾನ್ಸಲ್ ಮಾಡಿದೆ. ಸಡನ್ನಾಗಿ ಬೇಕಿತ್ತು, ನನ್ನ ಫ್ರೆಂಡ್ ಕೊಟ್ಟಳು, ಸೊ ಅದನ್ನು ವೇರ್ ಮಾಡಿದೆ. ಸೊ ಚೋಕರ್ ಏನಿದೆ ಅದು ನಂದಾಗಿರುತ್ತೆ, ಗೋಲ್ಡ್ದಾಗಿರುತ್ತೆ. ಆ್ಯಂಡ್ ಲಾಂಗ್ ಹಾರ ಬಂದು ಸಿಲ್ವರ್ದು. ಸೊ ಇದನ್ನು ತುಂಬ ಜನ ಕೇಳ್ತಾಯಿದ್ರಿ. ನನಗೆ ಲಾಸ್ಟು ಇನ್ನೇನು ಬರ್ಡೇ ಆಗಿ 20 ಡೇಸ್ ಆಗೋಯ್ತು. ಇವತ್ತು ನಾನು ಅದನ್ನು ಆ ಕ್ವೆಶನ್ಗೆ ರಿಪ್ಲೈ ಮಾಡ್ತಾಯಿದ್ದೀನಿ. ಸೊ ಇಷ್ಟು ಇವತ್ತಿನ ವ್ಲಾಗ್ ಎಂಡ್ ಮಾಡಿಬಿಡ್ತೀನಿ. ನನಗೆ ಇವತ್ತು ಬೆಳಗ್ಗೆನೂ ಅಷ್ಟೇ ತುಂಬ ನಿದ್ದೆ ಮಾಡಲೇ ಇಲ್ಲ ನಾನು. ಇವತ್ತು ಬ್ರೇಕ್ಫಾಸ್ಟ್ ಏನಿದೆ ಎಷ್ಟೊತ್ತಿಗೆ ಗೊತ್ತಾ? 12:45ಗೆ. ಸೊ ಅಣ್ಣ ಇವಾಗ ನಿದ್ದೆ ಕಮ್ಮಿ ಆಗಿಬಿಟ್ಟಿದೆ, ಆಟ ಕಲ್ತಿದ್ದಾನಲ್ವ, ಸೊ ಆಟ ಆಡ್ತಾ ಇರೋದು ಅದು ಇದು ಅದೇ ಆಗಿಬಿಡುತ್ತೆ. ಆ್ಯಂಡ್ ಊಟ ತಿನ್ನೋದು ಕೂಡ ತುಂಬ ಲೇಟು. ಸೊ ಊಟ ತಿನ್ಸೋಕ್ಕೇ 1 hour ನನಗೆ ಹೋಗ್ಬಿಡ್ತಿದೆ. ಹಾಗಾಗಿ ಸ್ವಲ್ಪ ಕನ್ನಡಿಲಿ ನೋಡ್ಕೊಂಡು ಆಡ್ತಿದ್ದಾನೆ. ಸೊ ನಿಮಗಿದು ಯೂಸ್ ಆಗಿರುತ್ತೇನೋ.
ಅಂತ ಅಂದ್ಕೊಳ್ತೀನಿ. ಬೇಬಿ ಫುಡ್ ಹಾಕಿದ್ನಲ್ಲ, ಸೊ ನೀವು ಕಮೆಂಟಲ್ಲಿ ಕೇಳ್ತಾ ಇರ್ತೀರ ಅಂತ ಶೇರ್ ಮಾಡಿದ್ದೀನಿ. ಸೊ ವ್ಯೂಸ್ ಬರಲಿಲ್ಲ ಅಂದರೂ ನಿಜವಾಗ್ಲೂ ಸ್ವಲ್ಪ ದಿನ ವೀಡಿಯೋಸ್ ಹಾಕ್ತೀನಿ ಅಷ್ಟೇ, ಸ್ವಲ್ಪ ದಿನ ನಿಲ್ಲಿಸ್ಬಿಡ್ತೀನಿ ಅಂದರೆ ಕಂಪ್ಲೀಟಾಗಿ ಫುಲ್ ಸ್ಟಾಪ್ ಹಾಕ್ತೀನಿ ನಾನು ಈ ಸಲ. ಸೊ ನೋಡೋಣ ಹೆಂಗಾಗುತ್ತೆ ಅಂತ. ಹೇಳ್ಬೇಕಾದ್ರೆ ಯಾಕೋ ಎಡ್ಗಣ್ಣು ಅದರುತ್ತಿದೆ, ಯಾಕೋ ಒಳ್ಳೇದಾಗುತ್ತೆ ಏನೋ ಗೊತ್ತಿಲ್ಲ. ಸೊ ಯಾರೇ ಏನೇ ಮಾಡಿದ್ರು ಸ್ವಲ್ಪ ಅದರಿಂದ ಫಲ ನಿರೀಕ್ಷಿಸ್ತೀವಿ. ಸೊ ಏನೂ ಇಲ್ಲ ಅಂದರೆ ಸುಮ್ಮನೆ ಏನು ಮಾಡಿ ವೇಸ್ಟ್ ಅಲ್ವಾ. ಸೊ ಅದರ ಬದಲು ಬೇರೆ ಏನಾದರೂ ಟ್ರೈ ಮಾಡೋಣ ಅಂತ ಇದನ್ನು ನಿಲ್ಲಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ನನ್ನ ಫ್ರೆಂಡ್ಸ್ಗೆ ಒಂದಿಬ್ರಿಗೆ ಹೇಳ್ಬಿಟ್ಟೆ, ಯಾಕೋ ನಂಗೆ ಆಗ್ತಿಲ್ಲ ಇದು, ನಿಲ್ಲಿಸೇ ಬಿಡೋಣ ಅನ್ನೋ ಥರ ಅನಿಸ್ತಿದೆ ಅಂತ. ಸೊ ಅವರು ಮೋಟಿವೇಶನ್ ಕೊಟ್ಬಿಟ್ಟಿದ್ದಾರೆ, ಇಲ್ಲ ನೀನು ಮಾಡು ಅಂತ. ಸೊ ಹೇಳಿದ್ದೀನಿ, ಅಂದರೆ ಸ್ವಲ್ಪ ದಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನನಗೆ ತುಂಬ ಟೈಮ್ ನಾನು ಇದಕ್ಕೆ ಅಂತಲೇ ಕೊಡ್ತಾಯಿದ್ದೀನಿ, ವೀಡಿಯೋ ಶೂಟ್ ಎಡಿಟಿಂಗ್ ಅಂತಲೇ ಕೊಡ್ತಾಯಿದ್ದೀನಿ. ಬಟ್ ಅದರಿಂದ ನನಗೇನು ಇನ್ಕಮ್ ಯಾರು ಮಾಡಿದ್ರು ಇನ್ಕಮ್ಗೆ ಮಾಡೋದು, ಸುಮ್ಮನೆ ನಾವು ಹಂಗೆ ಹಿಂಗೆ ಅಂತ ಅನ್ಬೋದು. ಯಾರು ಮಾಡಿದ್ರು ದುಡ್ಡಿಗೋಸ್ಕರನೇ ಮಾಡೋದು. ಏನೂ ಅಮೌಂಟು ಏನೂ ಬರ್ತಿಲ್ಲ. ಏನು ಒಂದು ದಿನಕ್ಕೆ ಒಂದು ಅರ್ಧ ಲೀಟ್ರ್ ಹಾಲಿನ ಪ್ಯಾಕೆಟ್ ತೊಗೊಳಕ್ಕೂ ದುಡ್ಡು ಬರೋಲ್ಲ ಅಂದರೆ ಏನು ಮಾಡಿ ಏನು ಪ್ರಯೋಜನ? ಹಾಂ ಅದೇನೋ ನೋಡ್ತಾಯಿದ್ದೆ ಕನ್ನಡಿಲಿ ಅಂತಿಕೊಂಡು ನೋಡ್ತವನೆ. ಸೊ ನೋಡೋಣ, ಗೊತ್ತಿಲ್ಲ, ನಾನು ಏನೇನೋ ಟ್ರೈ ಮಾಡ್ತೀನಿ ಬಟ್ ವ್ಯೂಸ್ ಆಗ್ತಿಲ್ಲ. ಸೊ ಎಷ್ಟು ದಿನ ಹಾಕ್ತೀನಿ ನನಗೂ ಗೊತ್ತಿಲ್ಲ, ನೋಡೋಣ ಹೇಗಾಗುತ್ತೆ. ಸೊ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.